ಈಗ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತದ ಮೊದಲ ಸಚಿವರು, ಶಿಕ್ಷಣ ಸಚಿವರು. ಅದನ್ನೊಂದ್ ಸ್ವಲ್ಪ ಅವರು ತಲೆಯಲ್ಲಿ, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಒಬ್ಬ ಮುಸ್ಲಿಮ್ಸ್ ಶಿಕ್ಷಣ ಸಚಿವರಾದವರು, ಫಸ್ಟ್ ಈ ಭಾರತ ದೇಶದಲ್ಲಿ ಅವರು ಫಸ್ಟ್ ಆದವರು. ಅಂತವ್ರ ಬಗ್ಗೆನೆ ಅವ್ರಿಗೆ ಜ್ಞಾನ ಇಲ್ಲ. ಮುಲ್ಲಾ ಕೇಳ್ತಾನದೆ, ಅದೇ ಮುಲ್ಲಾನೇ ಹಂಗಾಗಿದ್ರು ಅಣ್ಣ. ಆ ಮುಲ್ಲಾನ್ ಬಗ್ಗೆ ಕೇಳಿದ್ರೆ ಯಾಕ್ರಿ ಒದ್ದಾಡ್ತಿದ್ದೀರಾ? ಮತ್ ಸರಿಯಾಗಿ ಉತ್ತರ ಕೊಡ್ಬೇಕಲ್ಲ. ಮನಿ ಪೊಲೀಸರು ಬಂದ್ರೆ, ವಾರೆಂಟ್ ತಗೊಂಡ್ ಬಂದ್ರೆ ಅದನ್ನೇ ತದ್ದುಬರ್ಸೆ ಮಾತಾಡ್ತಿದ್ದೀರಾ? ನಿಮಗ್ ಧೈರ್ಯ ಇಲ್ಲ, ಮೀಟರ್ ಇಲ್ಲ, ಯಾವ್ದು ಇಲ್ಲ. ವೀಕ್ಷಕರೇ, ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ಗೆ ಸ್ವಾಗತ. ಇವತ್ತು ಎಲ್ಲಿ ಬಂದೆವಪ್ಪ ಅಂದ್ರೆ ವಿಜಯಪುರ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನಾವು ಇದ್ದೇವೆ. ಎಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕದಿಂದ ಬೃಹತ್ ರೀತಿಯಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಪ್ರತಿಭಟನೆ ಯಾಕೆ ಅನ್ನೋದನ್ನ ಇಲ್ಲಿ ಮಹಿಳಾ ಅಧ್ಯಕ್ಷರಾದಂತಹ ರಮೇಶ ನದಾಪುರ್ ಇದ್ದಾರೆ, ಅವ್ರ ಬಾಯಿಂದನೇ ಕೇಳೋಣ ಬನ್ನಿ ವೀಕ್ಷಕರೇ. ಮೇಡಮ್, ಕಾಂಗ್ರೆಸ್ ಮಹಿಳಾ ಘಟಕದಿಂದ ಇವತ್ತು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಮೇಡಮ್. ಯಾಕೆ ಮೇಡಮ್, ಏನಾಗಿದ್ದಂತ ಸಮಸ್ಯೆ ಅದು? ಅಲ್ಲ, ಜೋಶಿ ಅವರ ಶಿಕ್ಷಣ ಮಂತ್ರಿ ಏನಾಗಿದೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದ ಸಲುವಾಗಿ ಇವ್ರನ್ನ ಆ ಸ್ಥಾನದಲ್ಲಿ ಕೂಡ್ಸ್ಲಕ್ಕೆ ಏನೋ ಅಂತಾರಲ್ಲ, ಕೆಮ್ಮದ್ ಕೊಟ್ಟು ಏನೋ ಮಾಡಿದ್ರತ್ತು. ಆ ತರ ಈಗ ಏನಾಗ್ಯದಪ್ಪ ಅಂದ್ರ ಅವ್ರನ್ನ ನಾವು ಇಳಿಸಕ್ ಪ್ರಯತ್ನ ಇಳಿಸಿದ್ವಿ. ನಮ್ಮ ಯುವಕರ ಶಕ್ತಿ ಅದಕ್ಕೆ ಏನೋ ಒಂದು ಬೆಂಬಲ ಕೊಟ್ಟು ಅವ್ರ ಯುವಕರಿಗೆ ಅನ್ಯಾಯ ಆಗ್ಯದ, ಆ ಒಂದು ನಿಟ್ಟಿನಲ್ಲಿ ಅವ್ರು ಹೋರಾಟ ಮಾಡಿ ಅದಕ್ಕೆ ಪ್ರತಿಫಲವನ್ನ ಅವರು ತೆಗೆದುಕೊಂಡ್ರು. ಅದೇ ರೀತಿ ಮತ್ತೆ ಇವ್ರು ಕುಂದ್ರಿಸಿದ್ದಾರೆ, ಪ್ರಹ್ಲಾದ್ ಜೋಶಿ ಕೇಂದ್ರ ಮಂತ್ರಿ ಅವರು. ಮಹಿಳೆಯರಿಗೆ ಅವರು ಎಷ್ಟು ಜನಕ್ಕೆ ವಿದ್ಯಾರ್ಥಿಗಳಿಗೆ ರಕ್ಷಣೆಯನ್ನು ನೀಡ್ತಾರ ಅನ್ನೋದೇ ನಮಗ್ ಭಯ ಆಗಿದೆ. ಯಾಕಂದ್ರೆ ವಿದ್ಯಾರ್ಥಿಗಳು ಮನೆ ಬಿಟ್ಟು ಹೊರಗೆ ಹೋದಾಗ ಒಂದು ತಾಯಿ ಹೃದಯ ಅಂತ ಇದ್ದಕ್ಕಿ ಏನ್ ಮಾಡ್ತಾಳಪ್ಪ ಅಂದ್ರ ಮಗಳು ಬರುತ್ತನೂ ವಿಚಾರ ಮಾಡ್ತಿರ್ತಾಳೆ, ನನ್ ಮಗಳು ಯಾವಾಗ ಬರ್ತಾಳೆ. ಯಾಕಂದ್ರೆ ಇಂಥ ಮನಸ್ಥಿತಿ ಅಲ್ಲಿ ಎಲ್ಲೋ ಏನೋ ಆದಾಗ ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೋತಾ ಇದ್ದಾಗ ಮತ್ತೆ ಮಹಿಳೆಯರಿಗೆ ಯಾವ ರೀತಿ ಇವರು ರಕ್ಷಣೆ ಕೊಡ್ತಾರೆ? ಇಂಥವ್ರಿಗೆ ನೀವ್ ಯಾಕೆ ಕೊಟ್ರಿ? ಇಂಥವ್ರಿಗೆ ನೀವು ಕೊಡ್ಬಾರ್ದಿತ್ತಲ್ಲ ಸಚಿವ ಸ್ಥಾನ. ಹಿಂದಿತ್ತಲ್ಲ ಅವ್ರದ್ದು ರೆಕಾರ್ಡ್. ಬಿಲ್ಕಿಸ್ ಬಾನು ಅವರಿಗೆ 11 ಜನ ರೇಪಿಸ್ಟ್ಗಳನ್ನ ಅವ್ರನ್ನ ಅತ್ಯಾಚಾರ ಮಾಡಿದಾಗ ನೀವೆಲ್ಲ ಅವ್ರ ಪರವಾಗಿ ನಿಂತ್ಕೊಂಡಂತವ್ರು. ನಿಮಗೆ ಏನಂದ್ರೆ ಈ ಮನುವಾದ ಏನಿದೆ ಅಲ್ಲ, ಅದ್ರಲ್ಲಿ ಪೂರ್ತಿ ಭ್ರಮಣೆ ತುಂಬ್ಕೊಂಡ್ಬಿಟ್ಟಿದೆ. ಈಗ ನಮ್ಮ ಸಂವಿಧಾನದಿಂದ ನಾವು ಎಲ್ಲ ಹೆಣ್ಮಕ್ಳು ಹೊರಗಡೆ ಬರ್ತಿದೀವಿ. ಏನೋ ಇವತ್ತು ನಾವು ಜನಗಳಲ್ಲಿ ಒಳ್ಳೇದು ಕೆಟ್ಟದು ನೋಡ್ತಿದೀವಿ ಅಪ್ಪ ಅಂದ್ರೆ ಅದಕ್ಕೆ ನಮ್ಮ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂವಿಧಾನನೇ ಕಾರಣ. ನಾವಿವತ್ತ ಧೈರ್ಯವಾಗಿ ನಿಂತ್ಕೊಂಡು ನಾನು ಮಾತಾಡ್ತಿದ್ದೀನಪ್ಪ ಅಂದ್ರೆ ಅದಕ್ಕೆ ಸಂವಿಧಾನನೇ ಕಾರಣ. ಅದೇ ರೀತಿ ಈ ತರ ಒಂದು ಕೇಂದ್ರ ಬಿಜೆಪಿ ಸರ್ಕಾರದಲ್ಲಿ ಇಂಥ ಒಂದು ಮನಸ್ಥಿತಿ ಇರೋರ್ಗೆ ನೀವು ಒಂದು ಸ್ಥಾನಮಾನ ಕೊಡ್ತೀರಪ್ಪ ಅಂದ್ರೆ ನಿಮ್ಮ ಒಂದು ಬಿಜೆಪಿ ಪಾರ್ಟಿಯಲ್ಲಿ ಯಾವ ರೀತಿ ಜನ ಇದ್ದಾರೆ ಅನ್ನೋದಕ್ಕೆ ಇನ್ನು ಏನ್ ಬೇಕು ಸಾಕ್ಷಿ? ಒಬ್ರನ್ನ ಕಳಿಸಿದೀರಾ ಅದೇ ತರ ಇರೋರ್ನ, ಮತ್ತೆ ಅದೇ ತರ ಇರೋರ್ನ ಕೂಡ್ಸಿದೀರಪ್ಪ ಅಂದ್ರೆ ಯಾವ ಒಂದು ನೈತಿಕತೆಯಿಂದ ಅವ್ರನ್ನ ಕೂಡ್ಸಿದಿರೋ ನಮಗೆ ಗೊತ್ತಾಗ್ತಿಲ್ಲ. ಎಲ್ಲಾ ಹೆಣ್ಮಕ್ಳು ಕೂಡ ನಾವೊಂದು ಇದನ್ನು ಖಂಡನೀಯವಾಗಿ ಖಂಡಿಸ್ತೀವಿ. ಕಂಗನಾ ಅವರು ಚರಂಡಿಗೆ ಹೋಲಿಸ್ತಾರೆ ಮಕ್ಕಳನ್ನ. ಅರೆ, ನೀವು ಆ ಚರಂಡಿಗೆ ಹೋಲಿಸ್ತಿದ್ದೀರಿ, ನೀವು ಅದೇ ಚರಂಡಿಯಿಂದಾನೇ ಹಿಡಿದಿರೋದು. ಈಗ ಸರ್ಕಾರದಲ್ಲಿ ನಿಮ್ಮ ಒಂದು ಸ್ಥಾನ ಕಳ್ಕೊಂಡಿರೋದೇ ಆ ಚರಂಡಿ ಮನಸ್ಥಿತಿ ಇರೋರಂತ ಹೇಳ್ತಿದ್ದೀರಲ್ಲ, ಆ ಚರಂಡಿ ಮನಸ್ಥಿತಿಯವ್ರು ಇರಬಾರ್ದು ಅನ್ನೋ ಉದ್ದೇಶಕ್ಕೆ ನಮ್ಮ ಯುವಕರು ಬೆಂಗಳೂರಿಗೆ ಹತ್ತಿ ಅವರ ನ್ಯಾಯವನ್ನು ಪಡ್ಕೊಳ್ಳಿ ಅವರು ಸಫಲರಾದ್ರು.
ಮೇಡಮ್ ಇನ್ನೊಂದೇನಪ್ಪ ಬಿಜೆಪಿ ನಾಯಕರು ನೇರವಾಗಿ ವಾಗ್ದಾಳಿ ಮಾಡ್ತಾರೆ. ಏನ್ ಮಾಡ್ತಾರಪ್ಪ ಅಂತಂದ್ರೆ ಅಲ್ಲಿ ಹೋರಾಟ ಮಾಡಿದವರು ದೆಹಲಿ ಜಂತರ ಮಂತರಲ್ಲಿ ಹೋರಾಟ ಮಾಡಿದವರು ವಿದ್ಯಾರ್ಥಿಗಳೇ ಅಲ್ಲ, ಅವರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷದಿಂದ ಕಳಿಸಿದ ಗುಂಡಾಗಳಂತಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ? ಕುಣಿಯಕ್ ಬರ್ಲಾರ್ದವ್ರು ನೆಲ ಡೊಂಕ್ ಇತ್ತತ್ತು. ಅವ್ರದ್ದು ಏನಿದೆ ಅದಕ್ಕ ಉತ್ತರ ಕೊಡಕ್ ಆಗ್ತಾ ಇಲ್ಲ ಅವ್ರಿಗೆ. ನೀಟ್ ಪರೀಕ್ಷೆ ಕೇಳಿದ್ರೆ ಬೇರೆ ಬೇರೆ ಒಂದು ಅದನ್ನ ತೆಗೆದು ಇದಕ್ಕೆ ಹಾಕ್ತಿದಾರೆ. ಅದಕ್ಕೆ ಉತ್ತರ ಕರೆಕ್ಟ್ ಆಗಿ ಕೊಡುವಂತ ಕೆಪಾಸಿಟಿ ಇದ್ದವ್ರು ಅದಕ್ಕೆ ಮೊದಲು ಉತ್ತರ ಕೊಡಂತ ಹೇಳ್ರಿ, ಆಮೇಲೆ ಇದನ್ನ ಉತ್ತರ ಕೊಡ್ತಾರ ಅವ್ರು. ಮೊದಲ ನೀಟ್ ಪರೀಕ್ಷೆಯಲ್ಲಿ ಆ ಪ್ರಶ್ನೆ ಪತ್ರಿಕೆ ಯಾಕೆ ಸೋರಿಕೆ ಆಯ್ತು, ಅದಕ್ಕೆ ಉತ್ತರ ನಮಗ್ ಬೇಕು. ಅದಕ್ಕೆ ಉತ್ತರನೇ ಕೊಡಕ್ ಆಗ್ತಿಲ್ಲ. 15 ದಿನದಿಂದ ಅವ್ರಿಗೆ ಮೋದಿ ಅವರಿಗೆ ಮಕ ತಪ್ಪಿಸ್ಕೊಂಡ್ ಅಡ್ಡಾಡಿದ್ರು, ಕಡೆಗೆ ರಾಜೀನಾಮಾ ಕೊಟ್ರು. ಈ ತರ ಒಂದು ಧೈರ್ಯವಂತ ಇದ್ದಂತ ಮೋದಿ ಅವರು ಎಷ್ಟು 56 ಇಂಚ್ ಎದಿ 36 ಅದು 36 ಹೋಗಿ 32 ಇಲ್ಲ, 0 ಬಂದದೀಗ. ಜೀರೋಗ್ ಬಂದು ಲೈವ್ ಬರ್ತಾರಂದ್ರೆ ಮೀಡಿಯಾದವ್ರ ಮುಂದೆ ನಿಂದ್ರಕ್ ಆಗ್ಲೇ ಇರುವಂತ ಹೇಳಿ ಒಂದು ಮೋದಿ ಅವರು ಈ ತರ ಒಂದು ಹೇಳಿಕೆ ಕೊಡ್ಬೇಕಾದ್ರೆ ಧೈರ್ಯ ಬೇಕು. ಆ ತರ ಧೈರ್ಯನೇ ಇಲ್ಲಲ್ಲ ಅವ್ರ ಹತ್ರ. ಧೈರ್ಯನೇ ಇರ್ಲಾರ್ದಂತಹ ನಮ್ಮ ಪ್ರಧಾನ ಮಂತ್ರಿ ಮೋದಿ ಅವರಿಗೆ ಯಾವ ತರದ 36 ಇದೆ, ಚಪ್ಪನ್ ಇದೆ ಗೊತ್ತಿಲ್ಲ, 36 ಇದೆ ಗೊತ್ತಿಲ್ಲ. ನಮಗಂತೂ ಯಾವ್ದು ಕಂಡು ಬಂದಿಲ್ಲ ಅವ್ರ ಹತ್ರ. 0 ಇದಾರೆ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತೀನಿ. ಮೇಡಮ್ ಇನ್ನೊಂದು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದವರಾದಂತ ಸಿ.ಟಿ. ರವಿ ಅವರು ಮುಲ್ಲಾಗಿ ಏನು ಬೇಕು ನೀಟ್ ಬಗ್ಗೆ ಅಂತ ಒಂದು ವಾಗ್ವಾದ ಮಾಡ್ತಾರೆ. ಮಾಡಿ ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರ ಮನಿ ಪೊಲೀಸರು ಬಂದಾಕಾರ ಯಾವ್ದೋ ಒಂದು ವಿಡಿಯೋ ತೋರಿಸಿ ಇವ್ರು ಆಗ್ತದ ಅದನ್ನ ವಿಡಿಯೋ ಸಮರ್ಥನೆ ಮಾಡ್ಕೋತಾರೆ. ಇದ್ರ ಬಗ್ಗೆ ನೀವು ಕಾಂಗ್ರೆಸ್ ನಾಯಕ ಏನ್ ಹೇಳಕ್ ಇಷ್ಟಪಡ್ತೀರಿ? ನೋಡಿ ಸರ್, ಅವರು ಹಿಂದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದವರು. ಅದೇ ಹೇಳಿದ್ನಲ್ಲ, ಅವರಿಗೆ ಬಿಜೆಪಿ ಸರ್ಕಾರದವ್ರಿಗೆ ಇವನಿಗೆ ಕೊಡ್ಬೇಕಾ ಕೊಟ್ರು. ಅವ್ರ ಬಗ್ಗೆ ಅವ್ರಿಗೆ ನಾಲೆಡ್ಜೇ ಇಲ್ಲ. ನಾಲೆಡ್ಜ್ ಅದನೋ ಇಲ್ಲೋ ಅದು ಒಂದ್ ಸೆಕೆಂಡ್ನು ವಿಚಾರ ಮಾಡಲ್ಲ ಅವರು. ಯಾಕಪ್ಪ ಅಂದ್ರೆ ಅವರಿಗೆ ವಿವಾದಾತ್ಮಕ ಹೇಳಿಕೆ ಕೊಡುವಂತ ಲೀಡರ್ಗಳು ಅವ್ರಿಗೆ ಬೇಕು, ಹೌದಾ? ಈಗ ಅಬ್ದುಲ್ ಕಲಾಂ ಆಜಾದ್ ಅವರು ಭಾರತದ ಮೊದಲ ಸಚಿವರು, ಶಿಕ್ಷಣ ಸಚಿವರು. ಅದನ್ನೊಂದ್ ಸ್ವಲ್ಪ ಅವರು ತಲೆಯಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಒಬ್ಬ ಮುಸ್ಲಿಮ್ಸ್ ಶಿಕ್ಷಣ ಸಚಿವರಾದವರು. ಫಸ್ಟ್ ಈ ಭಾರತ ದೇಶದಲ್ಲಿ ಅವರು ಫಸ್ಟ್ ಆದವರು. ಅಂತವ್ರ ಬಗ್ಗೆನೆ ಅವ್ರಿಗೆ ಜ್ಞಾನ ಇಲ್ಲ. ಮುಲ್ಲಾ ಕೇಳ್ತಾನದೆ, ಅದೇ ಮುಲ್ಲಾನೇ ಹಂಗಾಗಿದ್ರು ಅಣ್ಣ. ಆ ಮುಲ್ಲಾನ್ ಬಗ್ಗೆ ಕೇಳಿದ್ರೆ ಯಾಕ್ರಿ ಒದ್ದಾಡ್ತಿದ್ದೀರಾ? ಮತ್ ಸರಿಯಾಗಿ ಉತ್ತರ ಕೊಡ್ಬೇಕಲ್ಲ. ಮನಿ ಪೊಲೀಸರು ಬಂದ್ರೆ, ವಾರೆಂಟ್ ತಗೊಂಡ್ ಬಂದ್ರೆ ಅದನ್ನ ಯಾಕೆ ತದ್ದುಬರ್ಸೆ ಮಾತಾಡ್ತಿದ್ದೀರಾ? ನಿಮಗ್ ಧೈರ್ಯ ಇಲ್ಲ, ಮೀಟ್ರ್ ಇಲ್ಲ, ಯಾವ್ದು ಇಲ್ಲ, ಬರೇ ಮಾತಾಡೋದಷ್ಟೇ, ಬೆಂಕಿ ಹಚ್ಚೋದು. ಇನ್ಮೇಲೆ ನಡೆಯಂಗಿಲ್ಲ ಅವೆಲ್ಲ. ಎಲ್ಲ ಯುವಕರು, ಯುವತಿಯರು, ರೈತರು, ಮಹಿಳೆಯರು, ಪ್ರತಿ ಒಂದು ಸಂಘಟನೆಯವರು ಏನು ಈ ರಾಜಕೀಯ ಒಂದು ಇಟ್ಕೊಂಡು ಬರೇ ನೀವು ರಾಜಕೀಯದಲ್ಲಿ ಜಾತಿವಾರ ಬೀಜನೆ ಬಿತ್ತುತ್ತಾ ಇದೀರಾ. ನಿಮ್ಮ ಆಟಗಳು ಇನ್ಮೇಲೆ ಬಂದ್. ಈಗ ನೀವೇನೇ ಮಾಡ್ಬೇಕಾದ್ರೂ ಅಭಿವೃದ್ಧಿ ಕೆಲಸ ಮಾಡ್ರಿ. ನಾವೆಲ್ಲರೂ ಒಂದೇ ಅಂತೇಳಿ ತಿಳ್ಕೊಂಡು ಎಲ್ಲಾ ಒಂದು ಯುವಕ ಶಕ್ತಿಯನ್ನ ನೀವು ಒಗ್ಗೂಡಿಸುವಂತ ಕೆಲಸ ಮಾಡುವಲ್ಲಿ 12 ವರ್ಷನೂ ಏನು ಅವರಿಗೆ ಶಿಕ್ಷೆ ಕೊಟ್ಟಿದ್ದೀರಿ, ಅದ್ರ ಪ್ರತಿಫಲ ಇವತ್ತು ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರೋದು. ಯಾಕಂದ್ರೆ ಬೋಡಾ ಮಾರು, ಪಕೋಡಾ ಮಾರು, ಅವ್ರ ಮಾರು, ಇವ್ರ ಮಾರು, ಅಲ್ಲ ಯಾರ್ ಮಾರಿದ್ರೆ ನೀವು ಚಾ ಮಾರೋರ್ ಬರೇ ಮಾರ್ಸಕ್ಕೆ ಹಚ್ಚೋರಲ್ಲ, ಎಲ್ಲಾನು ಮಾರ್ಲಕತ್ ಬಿಟ್ಟಿರಿ. ಇಂಡಿಯಾದಾಗ ಏನು ಉಳಿದಿಲ್ಲ. ಇನ್ನು ಮಹಿಳೆಯರ್ದು ನಮಗ್ ಚಿಂತೆ ಇರ್ತದ. ಪ್ರಹ್ಲಾದ್ ಜೋಶಿ ಅವರಿಗೆ ಮಹಿಳೆಯರು ಎಲ್ಲರೂ ಕರ್ಕೊಂಡೋಗಿ ಏನಾರ ಐತಕ್ ಬಾರಿದ್ರೆ ನಾವೇನ್ ಮಾಡೋಣ ಅಂತ ಒಂದು ಮನಸ್ಥಿತಿ ಬಂದೆ ನಮಗ್ ಅಂಜಿಕೆ ಬಂದು ನಾವ್ ಇವತ್ತ ಪ್ರೊಟೆಸ್ಟ್ ಮಾಡ್ಲಕತ್ತೀವಿ. ಪ್ರಹ್ಲಾದ್ ಜೋಶಿ ಅವರು ಒಂದೊಮ್ಮೆ ರಾಜೀನಾಮೆ ಕೊಡ್ಲಿಕ್ಕಂದ್ರೆ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಇದು ರಾಜ್ಯಾದ್ಯಂತ ಮತ್ತು ರಾಷ್ಟ್ರಾದ್ಯಂತ ನಾವು ಎಲ್ಲರೂ ಕೂಡ ಹೋರಾಟ ಮಾಡ್ಲಲ್ಲಿ ಬಹಳ ನಿಷ್ಠೆಯಿಂದ ಅವ್ರನ್ನ ಹೋರಾಟ ಮಾಡಿ ಕೆಳಗಿಳಿಸ್ತೀವಿ ಅಂತ ಹೇಳ್ಬಿಟ್ಟು ನಾನು 2 ಮಾತುಗಳು ಮುಗಿಸ್ತೀನಿ. ರಮೀಜಾ ನದಾಫ್, ವಿಜಯಪುರ ಜಿಲ್ಲಾ ಮಹಿಳಾ ಘಟಕ ಜಿಲ್ಲಾಧ್ಯಕ್ಷ. ವೀಕ್ಷಕರೇ, ಇಲ್ಲಿವರೆಗೆ ನೀವು ಕೇಳಿದ್ರಿ ರಮೀಜಾ ನದಾಫ್ ಅವರು ಯಾಕಂದ್ರೆ ಇವತ್ತು ಪ್ರಹ್ಲಾದ್ ಜೋಶಿ ಅವರಿಗೆ ಶಿಕ್ಷಣ ಬಗ್ಗೆ ಗಂಧನೆ ಗೊತ್ತಿಲ್ಲ, ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಅವರಿಗೆ ಒಂದು ಪ್ರೀತಿ ಅನ್ನೋದೇ ಇಲ್ಲ. ಅಂತವ್ರಿಗೆ ಕೇಂದ್ರ ಶಿಕ್ಷಣ ಸಚಿವರು ಮಾಡಿದ್ದಾರೆ. ದಯವಿಟ್ಟು ಆಗ್ತದ ಅವ್ರು ರಾಜೀನಾಮೆ ಕೊಡುವವರೆಗೆ ನಮ್ಮ ಹೋರಾಟ ಮುಂದುವರಿತದೆ ಅಂತ ಅವ್ರು ಹೇಳಿದ್ದಾರೆ. ಕ್ಷಣ ಸುದ್ದಿಗಳಿಗಾಗಲಿ ಕರ್ನಾಟಕ ಪಬ್ಲಿಕ್ ಟಿವಿ ಇಷ್ಟಲ್ಲೂ ವೀಕ್ಷಿಸ್ತಾ ಇದೆ. ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ರೈತ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ, ವಿದ್ಯಾರ್ಥಿ ಜೀವನವನ್ನು ಮೊಟಕುಗೊಳಿಸುತ್ತಿರುವ ಬಿಜೆಪಿ ಸರ್ಕಾರಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ಪ್ರತಿಭಟನೆ ಏನಪ್ಪಾ ಅಂದ್ರೆ ಇವತ್ತು ಕೇಂದ್ರದ ಮಂತ್ರಿಗಳೆಲ್ಲ
ಯಾವುದೇ ಒಂದು ಮಹಿಳೆ ಪರವಾಗಿಲ್ಲ. ಇಡೀ ನಮ್ ಮೋದಿನ ಹಿಡ್ಕೊಂಡು ಯಾವ ಮಂತ್ರಿ ಮಂಡಲ ನಮ್ಮ ಮಹಿಳಾ ಪರವಾಗಿಲ್ಲ. ಯಾಕಂದ್ರ ಮನುವಾದದ ಸರ್ಕಾರ ಅದು. ಎಲ್ಲಾ ಈ ಪ್ರಹ್ಲಾದ್ ಜೋಶಿ ಅಂತೂ ಇವ ಬ್ರಾಹ್ಮಣ ನೀವು ತಿಳ್ಕೊಂಡಂಗ ಅವ್ರೆಲ್ಲಾ ಏನಂತಂದ್ರ ಮಹಿಳೆಯರನ್ನ ಮೂಲ ಗುಂಪು ಮಾಡ್ಬೇಕು. ಅಂಬೇಡ್ಕರ್ ಸಂವಿಧಾನದಲ್ಲಿ ಏನಾದ್ರೂ ಬದಲಾವಣೆ ತಂದು ಮಹಿಳೆಯರನ್ನ 4 ಗೋಡೆ ಮಧ್ಯೆ ಕೂಡಿಸ್ಬೇಕು ಅನ್ನೋ ಒಂದು ವಿಚಾರದೊಳಗ ಸಣ್ಣಗೆ ಒಂದೊಂದೊಂದೊಂದೊಂದು ವಿಷಯಗಳನ್ನ ತೆಗಿತಾ ಮಹಿಳೆಯರನ್ನ ಕಟ್ ಮಾಡ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಆದ್ರೂ ಕೂಡ ನಾವು ಕಾಂಗ್ರೆಸ್ ಪಕ್ಷದವ್ರು ಏನು ಇವತ್ತ ಪ್ರೊಟೆಸ್ಟ್ ಎಲ್ಲಾ ಒಂದು ಇಡೀ ಭಾರತದಾದ್ಯಂತ ಇವತ್ತು ಮಾಡ್ತಾ ಇದ್ದೇವೆ. ಮಹಿಳೆಯರಿಗೆ ನೀವು ಕೊಟ್ಟಂತ ಅನ್ಯಾಯವನ್ನು ಪ್ರತಿಭಟಿಸಿ ನಾವೆಲ್ಲಾನು ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಬಂದಿದ್ದೇವೆ. ಇವತ್ತು ಮಹಿಳೆಯರನ್ನ ಏನು ನೀವು ಅತ್ಯಾಚಾರಿ ಬಿಲ್ಕಿಶ್ ಬಾನು ಅವ್ರನ್ನ ಅತ್ಯಾಚಾರಿ ಮಾಡಿದಂತ 11 ಅಪರಾಧಿಗಳನ್ನ ಸಮರ್ಥಿಸ್ಕೊಂಡು ನೀವು ಮಾತಾಡ್ತಾ ಇದ್ದೀರಿ ಅಂತಂದ್ರ ಅದೇ ನಿಮ್ಮ ಮನೆಯಲ್ಲಿ ಹೆಣ್ಮಗಳಿಗೆ ಆದ್ರೆ ನೀವು ಸುಮ್ನೆ ಇರ್ತಾ ಇದ್ರ? ಅವ್ರ ನಡು ರಸ್ತೆಯಲ್ಲೇ ಕಡ್ದು ಹಾಕ್ತಾ ಇದ್ರಿ ನೀವು ಮನುವಾದಿಗಳು. ನೀವು ಮೊದಲು ತಿಳ್ಕೊಬೇಕು, ನಮ್ಮ ಮನೆ ಹೆಣ್ಮಕ್ಳು ಭಾರತ ದೇಶದ ಎಲ್ಲಾ ಹೆಣ್ಮಕ್ಳು ನಮ್ಮ ಮನೆ ಮಕ್ಕಳಂತ ತಿಳ್ಕೊಂಡಾಗ ಮಾತ್ರ ಈ ಮಹಿಳಾ ಒಂದು ಕುಲಕ್ಕೆ ಇವತ್ತು ಮಾನ್ಯತೆ ಸಿಗ್ತೈತಿ. ಅಂಬೇಡ್ಕರ್ ಬರೆದಂತ ಸಂವಿಧಾನಕ್ಕೆ ಇವತ್ತು ಮಾನ್ಯ ಸಿಗ್ತೈತಿ. ಮತ್ತ ಏನ್ ನಮ್ಮ ಬಸವಣ್ಣನವರು ಏನ್ ನಮ್ಮ ಮಹಿಳಾ ಸಮಾನತೆ ಬೇಕು ಅಂತ ಹೇಳಿದ್ರಲ್ಲ ಅದು ಸಹಿತ ಮಾನ್ಯತೆ ಸಿಗ್ತೈತಿ. ನೀವು ಕರೆ ಹೇಳ್ಬೇಕಂದ್ರೆ ನೀವು ಇಂಡಿಯಾದೊಳಗೆ ಇರ್ಲಿಕ್ಕೆ ಲಾಯಕ್ಕಿಲ್ಲ. ನೀವೇ 4 ಗೋಡೆ ಮಧ್ಯೆ ದೊಳಗ್ ಕೂಡ್ಬೇಕು ನೀವು ಬಿಜೆಪಿ ಅವರೆಲ್ಲ. ಮತ್ತ ಈಕಿ ಕಂಗನಾ ರಾವತ್ ಈ ಒಂದು ಹೀರೋಯಿನ್ ಈಕಿ ಎಲ್ಲಾನು ಸಿನಿಮಾ ಅಂತ ತಿಳ್ಕೊಂಡ್ಬಿಟ್ಟ. ರಾಜಕಾರಣ ಅಂದ್ರೆ ಏನು, ಸಮಾಜ ಸೇವೆ ಅಂದ್ರೆ ಏನು, ಅಧಿಕಾರ ಅನ್ನೋ ಒಂದು ಅವ್ರು ಇದ್ರೊಳಗಿಲ್ಲ. ಅಂದ್ರೆ ನೆಲ ಕಾಣ್ತಾ ಇಲ್ಲ. ಅವ್ರು ಬರೇ ಮುಗಿಲ್ನಲ್ಲಿ ನಿಂತು ಇವತ್ತು ರೊಕ್ಕ ಎಣಿಸೋದ್ರೊಳಗ ಅವ್ರು ಇದ್ದಾರೆ ವಿನಃ ಯಾವೇ ಮಹಿಳೆ ಪರವಾಗಿಲ್ಲ, ಇವತ್ತು ಬಡವರ ಪರವಾಗಿ ಇಲ್ಲದಂತ ಈ ಸರ್ಕಾರವನ್ನು ಇವತ್ ನೋಡ್ರಿ, ಇವತ್ತಿನ ಮಕ್ಕಳು ನಾಳೆ ನಾಗರಿಕರು, ದೇಶವನ್ನು ಆಳುವಂತ ಪ್ರಜೆಗಳವರು. ಅವರನ್ನ ಇವತ್ತು ನೀವು ಚರಂಡಿಗೆ ಹೋಲಿಸ್ತಾ ಇದೀರಿ ಅಂತಂದ್ರ ನೀವ್ ಎಂತ ಚರಂಡಿ ಒಳಗ್ ಬಿದ್ದು ಹೊಳ್ಳಾಡ್ತಾ ಇದೀರಿ? ಮೊದಲ್ ನೀವ್ ಅರ್ಥ ಮಾಡ್ಕೋಬೇಕು. ಒಂದು ಹೆಣ್ಣು ಕುಲಕ್ಕೆ ಅವಮಾನ ಮಾಡುವಂತ ಇಂಥವ್ರಿಗೆಲ್ಲ ಮಂತ್ರಿಗಿರಿ ಯಾಕೆ ಬೇಕ್ರಿ? ಇಂಥವ್ ರಾಜಕಾರಣದಾಗ ನಿಲ್ಲಿಸಬಾರ್ದು. ಇವ್ರು ಮುಂದಿನ ಸರಿ ಆರಿಸಿ ತಂದಂತ ಮತದಾರರು ಇವತ್ತ ಏನಾದ್ರು ಅವರು ಈ ವಿಷಯಗಳನ್ನ ಕೇಳ್ತಾ ಇದ್ರೆ ಅವ್ರಿಗೆ ಅನ್ನಿಸ್ತಾ ಇರ್ಬೇಕು, ಅಂತವ್ರಿಗೆ ಮತ ಹಾಕಿ ನಾವ್ ಆರಿಸಿ ತಂದೇವಪ್ಪ ಅಂತ. ಅದಕ್ಕೆ ಮುಂಬರುವ ದಿನಗಳಲ್ಲಿ ಇವತ್ತು ಮತದಾರೆಲ್ಲ ಎಚ್ಚೆತ್ಕೊಳ್ಬೇಕು. ಇವತ್ತು ಇಂಡಿಯಾದಲ್ಲಿ ಹೆಚ್ಚು ಮತದಾನ ಮಾಡುವವರೇ ಮಹಿಳೆಯರು. ಇಂಥ ಮಹಿಳೆಯರು ಬಿಜೆಪಿಯಲ್ಲಿ ಇದ್ದಾರೆ ಅಂತಂದ್ರೆ ಅವ್ರ ಮೊದಲು ಒದ್ದು ಮನೆಯಲ್ಲಿ ಕುಡಿಸುವಂತ ಕೆಲಸ ಮತದಾರರು ತಮ್ಮ ಮತದ ಮೂಲಕ ಇವತ್ತು ತಿಳಿಸ್ಕೊಡ್ಬೇಕಂತ ಹೇಳಿ ಈ ಒಂದು ಪ್ರತಿಭಟನೆಯ ಮೂಲಕ ನಾನು ಹೇಳ್ತಾ ಇದ್ದೀನಿ. ಮತ್ ಕೂಡ್ಲೆ ಇವತ್ತು ಹೆಂಗ ಮೊನ್ನೆ ಶಿಕ್ಷಣ ಸಚಿವರು ಹೆಂಗ ರಾಜೀನಾಮೆ ಕೊಟ್ರಲ್ಲ, ಅದೇ ತರ ಈ ಪ್ರಹ್ಲಾದ್ ಜೋಶಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ನೀವು ಇವತ್ತು ರಾಜೀನಾಮೆ ಕೊಡ್ಲೇಬೇಕಂತ ಹೇಳಿ ನಮ್ದು ಹಕ್ಕೊತ್ತಾಯ ಇದೆ. ಯಾಕಂದ್ರೆ ನೀವು ಯಾವ್ದೇ ಒಂದು ಮಹಿಳೆಯರ ಪರವಾಗಿಲ್ಲ, ಒಂದು ಶಿಕ್ಷಣದ ಪರವಾಗಿಲ್ಲ, ಏನೋ ನಾಲೆಜ್ ಇಲ್ಲ. ನೀವು ಬರೀ ಮನುವಾದ ಇದೊಂದು ತಲೆ ತುಂಬಿಕೊಂಡು ನೀವು ರಾಜಕೀಯ ಮಾಡ್ತಾ ಇದ್ರೆ ಎಂದೂ ಸಾಧ್ಯ ಇಲ್ಲ. ಅಂಬೇಡ್ಕರ್ ಸಂವಿಧಾನಕ್ಕೆ ಬದ್ಧವಾಗಿದ್ದಂತ ನಾವು ಕಾಂಗ್ರೆಸ್ ಪಕ್ಷದವರು ಎಂದೂ ಇಂಥದ್ದು ಆಗ್ಲಿಕ್ಕೆ ನಾವು ಭಾರತ ದೇಶದಲ್ಲಿ ಬಿಡುದಿಲ್ಲ. ಅದಕ್ಕೆ ತಕ್ಷಣವೇ ನೀವು ರಾಜೀನಾಮೆ ಕೊಡ್ಬೇಕಂತ ಹೇಳಿ ನಮ್ದು ಒತ್ತಾಯ ಇದೆ. ಮಹಾದೇವಿ ಗೋಕಾಕ್ ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರು. ಸ್ಕೂಲಿಗೆ ಹೋಗ್ತಾರಪ್ಪ ಅಂದ್ರ ಮನಿಗ್ ಬರೋ ಮಟನೂ ನಮ್ ಎದೆ ಇಲ್ಲ. ಯಾಕಂದ್ರ ಇವತ್ತಿನ ನೋಡಿದ್ ಪ್ರತಿಯೊಂದು ಫೋನ್ಯಾಗಾಗ್ಲಿ ಟಿವಿ ಒಳಗಾಗ್ಲಿ ನೋಡಿದ್ರ ಅಂದ್ರ ಎದಿ ಹೊಡ್ಯಾಕತೈತಿ. ನಮ್ ಮಕ್ಳಿಗೆ ಹೊರಗ್ ಕಳಿಸ್ಬಾರ್ದು. ಇವತ್ತಿನ ದಿನಕ್ಕ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರ ಆಗೈತಂದ್ರ ಅದಕ್ಕೆ ಯಾರು ಕ್ರಮೇಣವಾಗಿ ಯಾರು ಕೈಗೊಂಡೇ ಇಲ್ಲ. ಯಾಕಂದ್ರ ಅದ ಜಾರಿಗೆ ತಗೊಂಡ್ ಅದನ್ನ ವಿಚಾರಣೆ ಮಾಡ್ಬೇಕಲ್ಲ. ಅದ್ ಹೆಣ್ಮಕ್ಳಿಗೆ ಏನು ಬೆಲೆನೇ ಇಲ್ಲ. ಇವತ್ತ ಈಗ ಹೆಣ್ಮಕ್ಳು ಹೊರಗಡೆ ಈಗ ನಮಗೆ ಹೋಗಾಕ ಭಯ ಅನ್ಸಾಕತೈತಿ. ಸೊ ಹಂಗಾಗಿ ಅದನ್ನ ವಿಚಾರಣೆ ಮಾಡಿ ಸರ್ಕಾರ ಅದನ್ನ ನಿರ್ಧಾರ ತಗೊಂಡ್ ಅದಕ್ಕೇನ್ ಪ್ರತಿಫಲ ಕೊಡ್ಬೇಕು ಅದನ್ನ ಕೊಡ್ಬೇಕಂತ ಹೇಳಿ ಕೇಳ್ಕೊತೀನಿ. ಮಂಜುಳಾ ರಾಠೋಡ್. ಕಾಂಗ್ರೆಸ್ ಮಹಿಳಾ ಘಟಕದಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಇಲ್ಲಿ ಅಂಬೇಡ್ಕರ್ ವೃತ್ತದಲ್ಲಿ. ಈ ಪ್ರತಿಭಟನೆ ಯಾಕೆ ನಡೀತದೆ, ಏನ್ ಸಮಸ್ಯೆ ಆಗಿದ್ದು? ಓಕೆ, ಸಮಸ್ಯೆ ದೊಡ್ಡ ಆಗ್ಯಾವ. ಯಾಕೆ ಈಗ ನಾವು ಸ್ಟ್ರೈಕ್ ಮಾಡಿದೇವು ಮಹಿಳೆಯರಂದ್ರ ಮಹಿಳೆಯರ ಮನಸ್ಸಿಗೆ ಭಾಳ ನೋವು ಆಗ್ಯದ. ಯಾಕಂದ್ರ ನಾವು ತಾಯಿ ತಂದಿ ಎಲ್ಲಿ ಬೇಕಲ್ಲಿ ನಮ್ಮ ಮಕ್ಕಳನ್ನ ಕಲ್ಸಕ್ ಇಟ್ಟಿರ್ತೀವಿ. ಅವರು ಕಲ್ತು ಅಭ್ಯಾಸಕ್ಕೆ ಹೋಗ್ಯಾವ. ನಮ್ಮ ಮಕ್ಕಳ ಹತ್ರ ನಾವು ಖುಷಿಯಿಂದ ತಾಯಿ ತಂದೆಯವ್ರು ಇರ್ತೀವಿ. ಅಲ್ಲಿ ಅವ್ರಿಗೆ ಅನ್ಯಾಯ ಬಹಳ ದೊಡ್ಡದಾಗ್ಯದ. ಯಾಕಂದ್ರೆ ನಾವು ಎಲ್ಲಿ ಹೋದ್ರು ನ್ಯಾಯನೇ ಸಿಗಲ್ದವು. ಇವತ್ತಿನ ದಿನ ನಾವು ಮಹಿಳೆಯರು ಎಲ್ಲರೂ ಕೂಡಿ ಇದು ಪ್ರತಿಭಟನೆ ಮಾಡಿದೆವು. ಅದಕ್ಕೆ ಯಾಕೆ ಮಾಡಿದೇವಪ್ಪ ಅಂದ್ರ ರಾಹುಲ್ ಗಾಂಧಿಗೆ ಅವಮಾನ, ಪ್ರಿಯಾಂಕಾ ಗಾಂಧಿಗೆ ಅವಮಾನ ಆಗ್ಯದಂದ್ರ ನಮ್ಮ ಮಹಿಳೆಯರಿಗೆ ಅವಮಾನ ಆಗ್ಯದ ಇವತ್ತಿನ ದಿವಸ. ಇದು ನ್ಯಾಯ ಕೊಡಲೇಬೇಕಂತ ಹೇಳಿ ನಾನು ನಿಷ್ಠಾವಂತದಿಂದ ಹೇಳಕತ್ತೀನಿ. ಯಾಕಂದ್ರೆ ಇದು ಸಣ್ಣ ಪುಟ್ಟು ಅವಮಾನ ಅಲ್ಲ, ಎಳಿದು ಹೊಡಿದು ಇವು ಎಲ್ಲ ಅವಮಾನ ನಮ್ಗೆ ಸಹಿಸ್ಕೊಳ್ಳೋಷ್ಟಾಗ್ಯದ. ಯಾಕಂದ್ರ ಮೋದಿ ಸರ್ ಅದಾರಲ್ಲ, ಅವ್ರು ಎಲ್ಲಾನು ಮುಚ್ಚಾಕೊಳಕ ಧೈರ್ಯ ಗಟ್ಟದವ್ರದು. ಯಾಕೆ ಧೈರ್ಯ ಗಟ್ಟದ ಅಂದ್ರ ಬಲ ದೊಡ್ಡದಾಗ್ಯದ. ನಾವು ಕಾಂಗ್ರೆಸ್ ಪಕ್ಷದವ್ರು ಬಲ ಎಷ್ಟಿದ್ರು ಅವ್ರಿಗೆ ಬರೀ ಅವಮಾನ ಮಾಡಿ ಖುಷಿ ಬೀಳ್ಸಲ್ಕತ್ತಾರ. ಅದು ಮಾಡಬಾರದು ಅಂತ ಹೇಳಿ ಇವತ್ತಿನ ದಿನ ನಾವು ಸ್ಟ್ರೈಕ್ ಮಾಡಿದೆವು. ನನ್ನ ಹೆಸರು ಮಹಾನಂದ ಬೊಮ್ಮಣ್ಣಿ, ನಾ ಜಿಲ್ಲಾ ಉಪಾಧ್ಯಕ್ಷರು.
ಸಿಂದಗಿ. ಕಾಂಗ್ರೆಸ್ ಮಹಿಳಾ ಘಟಕದಿಂದ ಒಂದು ಬೃಹತ್ ಪ್ರತಿಭಟನೆ ಇದೆ ಮೇಡಮ್. ಮೇಡಮ್ ಏನ್ ನಡ್ತದೆ? ಏನಂದ್ರೆ ನಮಗ ಇಲ್ಲಿ ಕೇಂದ್ರ ಸರ್ಕಾರದಿಂದ ಮೋದಿ ಅವರು ನಮಗ್ ಬಾಳ ಅನ್ಯಾಯ ಮಾಡಾಕತ್ತಾರ. ಇವತ್ತ ನಮ್ಮ ಮಕ್ಕಳೆಲ್ಲ ಎಲ್ಲಿ ಬೇಕಲ್ಲಿ ನಾವು ಸಾಲಿ ಕಲ್ತು ರೊಕ್ಕ ಖರ್ಚು ಮಾಡಿ ಇವತ್ತು ಹೋರಾಟವನ್ನು ಇಟ್ಕೊಂಡ್ರ ಎಷ್ಟೋ ಮಕ್ಕಳು ಸಾವಿ ಕಾರಣ ಆದ್ರು ಮೋದಿಜಿ ಅವರು. ಮತ್ತೆ ಮೀಡಿಯಾದವ್ರ ಮುಂದೆ ಅಷ್ಟೇ ಬರ್ಲಿಲ್ಲ, ಅವರು ಏನಂತ ಹೇಳಿ ಮಾತಾಡಲಿಲ್ಲ, ಏನಂತ ಹೇಳಿ ಕುತ್ರ ಕೊಡ್ಲಿಲ್ಲ. ಇವತ್ತ ಮೋದಿಜಿ ಅವರು ಏನ್ ಅನ್ಯಾಯ ಮಾಡಾಕತ್ತಾರ ಅಂದ್ರ ಇವ್ರು ಬಿಜೆಪಿ ಸರ್ಕಾರದವರು ಕಾಂಗ್ರೆಸ್ ಇವ್ರಿಗೆ ಎಲ್ಲರಿಗೆ ಅನ್ಯಾಯ ಮಾಡಾಕತ್ತಾರ. ಮತ್ತ ಅವರು ಒಂದ್ ಮಕ್ಕಳ ಸಣ್ಣ ಮಕ್ಕಳು ನೋವ ತಾಯಿದರಿಗೆ ಎಷ್ಟ ಆಗ್ತದ ಅನ್ನೋದು ಅವ್ರಿಗೆ ಏನು ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ಒಟ್ಟು ತಮ್ಮದೇ ಆದಂತದ್ದು ಒಂದು ಬಿಜೆಪಿ ಹೊಲಸ ಸರ್ಕಾರ ಅದು. ಕೇಂದ್ರ ಸರ್ಕಾರದವ್ರಿಗೆ ಎಷ್ಟು ಇದು ಮಾಡಿದ್ರು ಕಮ್ಮಿನೇ ಅದು. ನಾ ಜಯಶ್ರೀ ಹದ್ನೂರ ಮಹಿಳಾ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಸಿಂದಗಿ. ಇರ್ಬೋದು ಮಹಿಳಾ ಕಾಂಗ್ರೆಸ್ ಘಟಕದಿಂದ ರೋಡ್ ಬಂದ್ ಮಾಡಿ ಒಂದು ಪ್ರತಿಭಟನೆ ನಡೆಸ್ತಾ ಇದಾರೆ. ಪ್ರತಿಭಟನೆ ಯಾಕೆ ಅನ್ನೋದನ್ನು ಅವ್ರ ಬಾಯಿಂದ ಕೇಳೋಣ. ಇಲ್ಲಿ ಬನ್ನಿ ವೀಕ್ಷಕರೇ. ಹೌದು ಸರ್, ಇವತ್ತು ಏನು ಈ ಪ್ರಹ್ಲಾದ್ ಜೋಶಿ ಅವರು ಏನು ಇವತ್ತು ವಿದ್ಯಾರ್ಥಿಗಳ ಇದು ಒಂದು ಅತ್ಯಾಚಾರವನ್ನ ಸಹಿಸ್ಕೊಂಡವ್ರಿಗೆ ಇವತ್ತು ಸಂಸದ ಆಗ್ಲಿಕ್ಕೇನೆ ಇವತ್ತು ಲಾಯಕ್ಕಿಲ್ಲ ಅಂತವ್ರು ಇವತ್ತು ಮಿನಿಸ್ಟರ್ ಆಗ್ಲಿಕ್ಕೆ ಹೊರಡ್ತಾ ಇದ್ದಾರೆ. ಇವತ್ತು ಎಜುಕೇಶನ್ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಇದನ್ನ ನಾವು ಖಂಡಿಸ್ತೀವಿ. ಮಹಿಳಾ ಕಾಂಗ್ರೆಸ್ ಇಂದ ಇವತ್ತು ಖಂಡನೆ ಮಾಡಿ ಇವತ್ತು ನಾವು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಇವತ್ತೇ ಅವ್ರು ರಾಜೀನಾಮೆ ಕೊಡ್ಬೇಕು. PM ಮೋದಿ ಅವರು ಕೂಡ ರಾಜೀನಾಮೆ ಕೊಡ್ಬೇಕು. ಇವತ್ತು ಅವ್ರು PM ಮೋದಿ ಅವರು ಕೂಡ ಈ ಒಂದು ಸ್ಥಾನದಲ್ಲಿ ಇರ್ಲಿಕ್ಕೆ ಅವರಿಗೆ ಯಾವುದೇ ತರಹದ ನೈತಿಕತೆ ಇಲ್ಲ. ಧಿಕ್ಕಾರ 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 ಲಾಯಕ್ಕಿಲ್ಲ. ಕಂಗನಾ ರಾವತ್ ಅವರು ಕೂಡ ಮೊನ್ನೆ ನಡೆದ ಏನು ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವರು ಏನಂತಾರ ಅಂದ್ರ ಚರಂಡಿ ಅಂತಾರ. ಇವತ್ತು ಕಂಗನಾ ರಾವತ್ ಅವ್ರೆ ನೀವೇನಿದ್ದೀರಾ, ಇವತ್ತು ನೀವು ಮಹಿಳೆಯರ ಪರವಾಗಿ ಎಷ್ಟು ಕೆಲಸ ಮಾಡಿದ್ದೀರಾ, ಮಹಿಳೆಯರ ಪರವಾಗಿ ಏನ್ ಮಾಡಿದ್ದೀರಾ ಅದನ್ನ ನೀವು ಮೊದಲು ಹೇಳ್ಬೇಕು. ವಿದ್ಯಾರ್ಥಿಗಳಿಗೆ ನೀವು ಇವತ್ತು ಚರಂಡಿ ಅಂತ ಹೇಳ್ತಾ ಇದ್ರಿ. ಇವತ್ತಿನ ವಿದ್ಯಾರ್ಥಿಗಳ ನಾಳಿನ ದೇಶದ ಪ್ರಜೆಗಳಾಗಕ್ ಹೋಗ್ತಾರ, ಅಂತವ್ರಿಗೆ ನೀವು ಚರಂಡಿ ಅಂತ ಇವತ್ತು ಹೇಳ್ತಾ ಇದೀರ ಅಂದ್ರ ಇದನ್ನು ಕೂಡ ಖಂಡಿಸ್ತೀವಿ. ಕಂಗನಾ ರಾವತ್ ಅವರು ಕೂಡ ಇವತ್ತು ರಾಜೀನಾಮೆ ಕೊಡ್ಬೇಕು. ಪ್ರಹ್ಲಾದ್ ಜೋಶಿ ಅವರು ಕೂಡ ರಾಜೀನಾಮೆ ಕೊಡ್ಬೇಕಂತ ನಾವು ಈ ಒಂದ್ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀವಿ. ಆರತಿ ಶಾಪೂರ್ ಮಹಾನಗರ ಪಾಲಿಕೆ ಸದಸ್ಯರು, ವಿಜಯಪುರ. ಪ್ರಹ್ಲಾದ್ ಜೋಶಿ ಅವರು ಶಿಕ್ಷಣ ಸಚಿವರ ಹಾಕಕ್ಕೆ ಲಾಯಕ್ಕಿಲ್ಲ ಅಂತ ಕಾಂಗ್ರೆಸ್ ನಾಯಕಿ ಅಂತ ಆರತಿ ಶಾಪೂರ್ ಹೇಳಿದ್ರು. ಕಂಗನಾ ರಾವತ್ ಅವರು ವಿದ್ಯಾರ್ಥಿಗಳನ್ನು ಚರಂಡಿಗೆ ಹೋಲಿಸಿದ್ದಾರೆ ಅಂತ ಹೇಳಿದ್ರು. ಕ್ಷಣ ಸುದ್ದಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾ ಇದ್ದೀವಿ. ನಾನು ಅಪ್ಪುರ, ಧನ್ಯವಾದಗಳು. ಕಾಳಜಿ ಇಲ್ಲ. ಬಿಜೆಪಿ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ಇವತ್ತು ಇಂಥ ಒಂದು ಪ್ರಸಂಗದಲ್ಲಿ ಏನು ಯುವತಿಯರ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡ್ತಿರುವಂತ ಕಂಗನಾ ಅವರಿಗೂ ಕೂಡ ನಾಚಿಕೆ ಆಗ್ಬೇಕು. ಪ್ರಹ್ಲಾದ್ ಜೋಶಿ ಅವ್ರಿಗೂ ಕೂಡ ನಾಚಿಕೆ ಆಗ್ಬೇಕು. ಇಂಥವ್ರ ಕೈಯಾಗ ಏನ ಅಂತಾರಲ್ಲ ಬೇಲೆ ಎದ್ದು ಹೊಲ ಮೈತು ಅಂತೇಳಿ ಅಂತವ್ರ ಕೈಯಾಗ ನೀವು ಅಧಿಕಾರ ಕೊಟ್ಟಿದ್ದೀರಾ. ಮೊದಲ